ನಮಸ್ತೆ ಮಾಸ್ಟರ್ಸ್. ಮೊದಲಿಗೆ ನಮ್ಮ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾಮ್ಮನವರಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಇಂಡಿಯನ್ 69 ಚಾಲೆಂಜ್ ಕೊಟ್ಟಂಥ ಅಯ್ಯಪ್ಪ ಪಿಂಡಿ ಗುರುಗಳವರಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಚಾಲೆಂಜ್ ತಗೊಳ್ಳೋದಕ್ಕಿಂತ ಮುಂಚೆ ಎಷ್ಟು ಬದಲಾವಣೆ ಆಗಿದೆ ಅಂತ ನನ್ನ 2 ಮಾತುಗಳಲ್ಲಿ ನನ್ನ ಅನುಭವನ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈ ಚಾಲೆಂಜು ಮೊದಲಿಗೆ ನಾನು ಮಾಡ್ತೀನಿ ಅಂತ ನಾನು ದೃಢ ನಿರ್ಧಾರ ಮಾಡಿಕೊಂಡು ಚಾಲೆಂಜನ್ನು ತೊಗೊಂಡೆ. ಅದು ಅದ್ಭುತವಾಗಿ ನಾನು ಕಂಪ್ಲೀಟ್ ಮಾಡಿದೆ. ಅದು ಕೂಡ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಮೊದಲು ಧ್ಯಾನಕ್ಕಿಂತ ಸಿನ್ಸಿಯರಾಗಿ ಧ್ಯಾನ ಮಾಡೋದಾಗಿರ್ಬೋದು, ಮತ್ತು ಪುಸ್ತಕ ಪಠಣೆ ಮಾಡೋದಾಗಿರ್ಬೋದು. ಪುಸ್ತಕನ ನಾನು ಸ್ವಲ್ಪ ಮಾತ್ರ ಓದ್ತಾ ಇದ್ದೆ. ಆದರೆ ಈ ಚಾಲೆಂಜ್ ತೊಗೊಂಡಾಗಿನಿಂದ ಸಿನ್ಸಿಯರಾಗಿ ಪುಸ್ತಕಗಳನ್ನು ಓದ್ತಾ ಬಂದೆ. ಮತ್ತು ಯಾರು ನನಗೆ ಓದೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅನ್ನೋರಿಗೂ ಕೂಡ ನಾನು ಫೋನಲ್ಲಿ ದಿನಾಲೂ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾಯಿದ್ದೆ. ಮತ್ತು ಎಲ್ಲೇ ಹೊರಗಡೆ ಹೋದರೂ ಕೂಡ ನಾನು ಪುಸ್ತಕಗಳನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ 1 ನಿಮಿಷ ಕೂಡ ನಾನು ಸಮಯವನ್ನು ವೇಸ್ಟ್ ಮಾಡದೆ ಅಲ್ಲಿ ಸಮಯ ಸಿಕ್ಕಾಗಲೆಲ್ಲ ಪುಸ್ತಕಗಳನ್ನು ಓದ್ತಾ ಬಂದೆ. ಮತ್ತು ವ್ಯಾಯಾಮದ ಬಗ್ಗೆ ಹೇಳಬೇಕಂದ್ರೆ ಮೊದಲು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೆ. ಈಗ ದಿನಾಲೂ ವ್ಯಾಯಾಮ ಮಾಡೋದ್ರಿಂದ ನನ್ನ ಬಾಡಿ ತುಂಬ ಕಂಟ್ರೋಲ್ ಆಗಿದೆ. ಆಮೇಲೆ ವೇಟ್ ಕೂಡ ಕಮ್ಮಿ ಆಗಿದೆ. ಅದಾದ ನಂತರ ಮತ್ತು ಅನುಭವ ಹಂಚಿಕೆ ಹೇಳ್ಬೇಕಂದ್ರೆ, ಪ್ರತಿಯೊಬ್ಬರಿಗೆ ದಿನಾಲೂ ಒಬ್ಬೊಬ್ಬ ಧ್ಯಾನ ಮಾಡೋರಿಗೆ ಮತ್ತು ಧ್ಯಾನ ಹೇಳಿಕೊಡ್ಬೇಕನ್ನೋರಿಗೆ ಅವರ ಜೊತೆ ನಾನು ಅನುಭವನ ಹಂಚಿಕೆ ಮಾಡ್ತಾಯಿದ್ದೆ. ಅದು ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ನೋ ಗಾಸಿಪ್ ಗಾಸಿಪ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳಷ್ಟು ಮೊದಲು ಕಷ್ಟ ಆಗ್ತಾಯಿತ್ತು. ಆದರೆ ಬರ್ತಾ ಭಾಳ ಅವೇರ್ನೆಸ್ಸಿಂದ ಇರ್ತಾಯಿದ್ದೆ. ಯಾರೇ ಗಾಸಿಪ್ ಮಾಡೋರ ಹತ್ರ ನಾನು ಹೋಗ್ತಾ ಇರಲಿಲ್ಲ. ಮಾಡಿದರೂ ಕೂಡ ನಾನು ಸುಮ್ಮನೆ ದಯವಿಟ್ಟು ಸಾರಿ ಅಂತ ಕೇಳಿ ನಾನು ಒಳಗಡೆ ಬಂದುಬಿಡ್ತಾಯಿದ್ದೆ. ಆಯಿತು. ಆಮೇಲೆ ಊಟದ ವಿಚಾರ ಆಗಿದ್ದು, ನಾನು ಧ್ಯಾನಕ್ಕೆ ಬಂದಾಗಿಂದ ಕೂಡ ನಾನು ಈ ಊಟದ ವಿಚಾರನ ಕಂಪಲ್ಸರಿ ಸ್ಟ್ರಿಕ್ಟಾಗಿ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಮತ್ತು ಕಲೆ ಅಥವಾ ಸಂಗೀತ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಮಾಡಂತ ಹೇಳಿದ್ರು. ಅದು ಕೂಡ ನನಗೆ ಭಾಳ ದಿವಸದಿಂದ ಮೆಹಂದಿ ಕಲಿಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು, ಆದರೆ ಆಗಿರಲಿಲ್ಲ. ಸೊ ಈ ಚಾಲೆಂಜಿಂದ ನಾನು ಮೆಹಂದಿ ಹಾಕೋದನ್ನು ಸಂಪೂರ್ಣವಾಗಿ ಕಲಿತು ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಕೂಡ ನನಗೆ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ದೈನಂದಿನ ಜರ್ನಲಿಂಗ್ ಅಂತ ದಿನಾಲೂ ನೋಟ್ ಮಾಡಬೇಕಂತ ಹೇಳಿದ್ರು. ಅದು ಕೂಡ ನನಗೆ ತುಂಬ ಖುಷಿ ಆಗುತ್ತೆ. ದಿನಾಲೂ ಏನೇನು ಅನುಭವ ಆಗಿರ್ಬೋದು, ನನಗೆ ವಿಚಾರಗಳನ್ನಾಗಿರ್ಬೋದು, ಪ್ರತಿಯೊಂದನ್ನು ನೋಟ್ ಮಾಡ್ತಾಯಿದ್ದೆ. ಮಾಡುವಾಗ ಪ್ರತಿ ಕ್ಷಣವೂ ನಾನು ಅವೇರ್ನೆಸ್ ಆಗಿರಬೇಕು ಅಂತ ಒಳಗಿಂದ ಮೆಸೇಜ್ ಬರ್ತಾನೆ ಇತ್ತು. ಒಂದೊಂದು ಸೆಕೆಂಡ್ ಕೂಡ ಅವೇರ್ನೆಸ್ ಆಗಿ ಉಸಿರಾಟದ ಜೊತೆನೇ ಕೆಲಸ ಮಾಡೋದಾಗಿರ್ಬೋದು, ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಮನೆ ಕೆಲಸದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಇದೆ. ಎಷ್ಟೋ ಮೊದಲಿನ ಆಗ್ತಾಯಿತ್ತು ಕೆಲಸ, ಇವಾಗ ಎಷ್ಟು ಸ್ಪೀಡಾಗಿ ಕೆಲಸ ಆಗ್ತಾಯಿದೆ ಅಂದರೆ ಆದಷ್ಟು ಮನೆ ಕೆಲಸನೆಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಂಡು ಈ ಹೆಚ್ಚಿನ ಸಮಯವನ್ನು ಈ ಪುಸ್ತಕ ಪಠಣೆಗೆ ಮತ್ತು ಧ್ಯಾನಕ್ಕೆ ಅದು ಕೂಡ ನನಗೆ ತುಂಬ ಖುಷಿಯಾಯಿತು. ಹಾಗೆ ಕ್ಲಾಸ್ಗಳನ್ನು ಕೊಡೋದಾಗಿರ್ಬೋದು. ಇವಾಗ ಎಷ್ಟೇ ಕ್ಲಾಸ್ಗಳನ್ನು ಯಾವುದೇ ಜೂಮಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಷ್ಟು ಜನ ಇದ್ದರೂ ಕೂಡ ಯಾವುದೇ ಭಯವನ್ನು ಆಗಲ್ಲ. ನಾನು ಆರಾಮಾಗಿ ಎಷ್ಟು ಟೈಮ್ ಕೊಟ್ಟರೂ ಕೂಡ ನಾನು ಧ್ಯಾನ ಹೇಳ್ಕೊಡೋಕ್ಕೆ ಮಾತಾಡೋಕ್ಕೆ ಈಗ ಬರ್ತಾಯಿದೆ. ಆಮೇಲೆ ಮತ್ತು ನಮ್ಮ ಗ್ರೂಪ್ ಲೀಡರ್ ಆದಂಥ ಸಾವಿತ್ರಿ ಮೇಡಮ್ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ನಮಗೆ ದಿನಾಲೂ ಅಪ್ಡೇಟ್ ಮಾಡ್ತಾಯಿದ್ರು. ಯಾರು ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಅವರು ಕೂಡ ಮಾರ್ಗದರ್ಶನ ಹೇಳ್ತಾಯಿದ್ರು. ಸೊ ಈ ಚಾಲೆಂಜ್ ಕೊಟ್ಟಂಥ ಅಯ್ಯಪ್ಪ ಪಿಂಡಿ ಗುರುಗಳಿಗೂ ಮತ್ತು ನಮ್ಮ ಸಾವಿತ್ರಿ ಮೇಡಮ್ ಅವರಿಗೂ, ಪತ್ರಿಜಿ ಗುರುಗಳಿಗೂ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದರಿಂದ ಸಾಕಷ್ಟು ಬದಲಾವಣೆಯನ್ನು ಬಂದಿದೆ. ಈ ಚಾಲೆಂಜು ಮತ್ತೆ ನೆಕ್ಸ್ಟು ಸೆಪ್ಟೆಂಬರ್ 1 ಕೂಡ ಚಾಲೆಂಜ್ ತಗೊಳ್ಳೋಣ. ಎಲ್ಲರೂ ಮತ್ತಷ್ಟು ಬದಲಾವಣೆಯನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು.